ಡಿಸ್ಕ್ಲೇಮರ್ ಇಯಲ್ಲ. ಇಲ್ಲಿ ಕೇಳುವುದು ಹೇಳುವುದು ಯಾವುದು ನಿಜವಲ್ಲ, ಎಲ್ಲ ಕಾಲ್ಪನಿಕ. ನಂಬರ್ 1 bullshit guy. ಜಸ್ಟ್ ಫಾರ್ ಫನ್. ಅರ್ಥ ಆಗ್ಲಿಲ್ಲ ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ತೆಲುಗುವಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪಯಣದ ಕತೆ ಮಯೂರ್ನ ಜೊತೆ. ಇಲ್ಲಿ ಗೋಪ್ನನ್ ಮಕ್ಳು ಇಲ್ಲೇ ಇದಾರೆ ನೋಡ್ಕೊಳ್ಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪಯಣದ ಕತೆ ಮಯೂರ್ನ ಜೊತೆ ಮತ್ತೆ ವಿಘ್ನೇಶ್. ಇಟ್ಸ್ ಅ ಬ್ಯೂಟಿಫುಲ್ ಡೇ ವಿತ್ ಅ ಗ್ರೇಟ್ ಎನರ್ಜಿ ಆ್ಯಂಡ್ ಅ ಗ್ರೇಟ್ ಸ್ಟಾರ್ಟ್. ಇವಾಗ ಹಾಸನಿಂದ ನಾವು ಸಕಲೇಶ್ಪುರ ರೆಸಾರ್ಟಿಗೆ ಹೊರಟಿದ್ದೀವಿ, ವೈಲ್ಡ್ ಸ್ಟೋನ್ ರೆಸಾರ್ಟ್ ಅಂತ. ನಾನು ಮತ್ತು ನಮ್ಮ ಕಸಿನ್ಸ್ ಎಲ್ಲ ಹೊರಟಿದ್ದೀವಿ. ಒಬ್ಬೊಬ್ಬರು ಬೇರೆ ಬೇರೆ ಪ್ಲೇಸಸ್ಸಿಂದ ಬಂದು ಹಂಗೆ ಪಿಕ್ ಮಾಡಿ ಆನ್ ದ ವೇ ಹೋಗ್ತಾ ಇದ್ದೀವಿ. चले एक काम कर 200 रुपए दे और 50 रुपए काट ओवर एक्टिंग के वजह. ನೋಡಿ ಎಲ್ಲಾನು ತೋರಿಸ್ತೀನಿ. ಹೌಸ್ ದ ಜೋಶ್ ಇವನೊಬ್ಬನ ಇಗ್ನೋರ್ ಮಾಡ್ಬಿಡಿ ಅಷ್ಟೇ. ಮೇನ್ ಕ್ಯಾರೆಕ್ಟರ್ ಬಟ್ ಅವ್ರದ್ದು ಸ್ಕ್ರೀನ್ ಪ್ಲೇ ಎಲ್ಲ ಬೇರೆ ಕಡೆ ಇರುತ್ತೆ, ಇಲ್ಲಲ್ಲ. ನಿಮ್ ಫೇವರೇಟ್ ಕಸ್ಟಮರ್ ನಾವು ಫ್ಯಾಮಿಲಿ ಸ್ಕ್ರೀನ್ ಪ್ಲೇ, ಇವ್ರದ್ದು ಬೇರೆ ಕಡೆ ಸ್ಕ್ರೀನ್ ಪ್ಲೇ ಇರುತ್ತೆ, ಹಂಗಾಗಿ ಹುಷಾರು. ಎಲ್ಲರ ನೋಡಿದ್ರೆ ಒಂದ್ಸಲಿ ನ್ಯಾಪುಸ್ಕೊಳ್ಳಿ ಅದರ ಸೀನಲ್ಲಿ. ಏನಾರ ಟ್ಯಾಟೂ ಇದೆಯಾ ಸರ್ ನಿಮ್ದು? ನಿಮ್ಗೆ ಓಕೆನಾ? ಏನಿಲ್ವಾ? ಓಕೆ, ವಿ ಆರ್ ಗೋಯಿಂಗ್ ಟು ದ ವೈಲ್ಡ್ ಸ್ಟೋನ್ ರೆಸಾರ್ಟ್. ನೆಕ್ಸ್ಟ್ ಏನೇನು ಎಂಜಾಯ್ಮೆಂಟ್ ಮಾಡ್ತೀವಿ ಮುಂದೆ ಹಂಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಓಕೆ, ಟಾಟಾ, ಬೈ ಬಾಯ್. ಸ್ಟ್ರೈಕ್ ಎಲ್ಲ ಇಲ್ಲಪ್ಪ. ನಮ್ಮ ಫ್ಯೂಚರ್ ಪ್ರದೀಪ್ ಈಶ್ವರ್ ನೋಡಿ ಇಲ್ಲೇ ಮೋಟಿವೇಶನ್ ತಗೋತಿದ್ದಾರೆ ನಮ್ಮ ಈಗಿನ ಪ್ರೆಸೆಂಟ್ ಈಶ್ವರ್ ಕಡೆಯಿಂದ. ಹೇಳಿ ಸರ್, ಏನಂತ ಅಭಿಪ್ರಾಯ ನಿಮಗೆ? ಸರ್, ನನಗೆ ಇವರು ಪೇಮೆಂಟ್ ಕೊಡ್ತೀನಿ ಅಂತ ಲಾಸ್ಟ್ ವಿಡಿಯೋ ದಿನ ಪೇಮೆಂಟ್ ಕೊಟ್ಟಿಲ್ಲ, ಕೊಡಕ್ಕೆ ಹೇಳ್ಬಿಡಿ. 2 ರೂಪಾಯಿ ಆಕ್ಟಿಂಗ್ ಮಾಡಿ 3 ರೂಪಾಯಿ ಕೇಳ್ತಾರೆ, ಏನು ಮಾಡೋಣ ಅಂತ. चीटिंग करता है तू. ಇಲ್ಲ ಇದೀವಲ್ಲ ಪಯಣದ ಕತೆ ನಮ್ಮೆಲ್ಲರ ಜೊತೆ. ಏನಾಗುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದಲು ನಿಮ್ಗೆ ದೇವರನ ಸ್ಟೋರಿ ಗೊತ್ತಾಗ್ಬೇಕು. ಅದು ದೇವರ ಸ್ಟೋರಿನ ತೆಲುಗುలో చెప్పలేదా? అది తెలియాలంటే నీకు ದೇವರ ಕಥೆ తెలియాలి. ಏನೋ ಕಂದಲೆ, ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅದೇ ಡೈಲಾಗ್ ಹಾಕ್ತೀರಾ? 2 ರೂಪಾಯಿ ಇಸ್ತಾರೋ. 1 minute later. ಇಸ್ಲೇ ಉಣ್ಣಿ. ನೀದೇಮ್ಮ ఎవరమ్మను బర్త్డే బాయ్ వాడికి నా కేక్ ఇస్తారా? బర్త్డే బాయ్. హ్యాపీ బర్త్డే టు యు, హ్యాపీ బర్త్డే టు యు, హ్యాపీ బర్త్డే టు యు, హ్యాపీ బర్త్డే టు యು. ಚಾಕ್ಲೇಟ್ ಅಮ್ಮ ತಿನ್ನು. ಇಡೀ నీ పేర్లు అందరూ తినకటమ్మ. హ్యాపీ బర్త్డే. ಏ ಯಾಕಲೆ ಕಳ್ತನ ಮಾಡ್ತೀಯಲ್ಲ? ಪುಷ್ಪ ಕೇಕ್ಗೋಸ್ಕರ 1/4 ಗಂಟೆಯಿಂದ ನಿಂತವನೆ. मैं गरीब हूँ. ಕ್ಯಾಮ್ರಾಮನ್ ಮಾತ್ರ ಫೋಕಸ್ ಅಲ್ಲಿ ಇಲ್ಲ, ಬೇರೆಯವ್ರನ್ನ ಮಾತ್ರ ಕ್ಯಾಮ್ರಾಮನ್. ನಾವು ಕೇಕ್ ಹತ್ರ ಇರೋದೇ ಕೇಕ್ಗೋಸ್ಕರ ಅಣ್ಣ. 2 ಪೀಸ್ಗೆ ಒಂದಲ್ಲ 2 ಪೀಸ್. ಏನೋ ಬಡವ್ರ ಮಕ್ಕಳು ಮಾತಾಡ್ತಾರೆ. ಬಡವ್ರ ಮಕ್ಕಳು ಐಫೋನ್ ಹಿಡ್ಕೊಂಡು ಓಡಾಡ್ತಾರೆ, ಗೊತ್ತಾಯ್ತಾ? ಹೆಂಡತಿ ಸಿಗ್ತಾ ಇಲ್ಲ ಅಂತ ಈ ತರ ಎಲ್ಲ ಮಾಡ್ತಾರೆ. ಒಂದೊಂದು ದೇಪ್ ಬಿಟ್ರೆ 1 ಕೋಟಿ ಹಿಂಗೆ ಇದೊಂದೊಂದು ಬಿಟ್ರೆ ಜೀವನ ಸೆಟ್. ಹ್ಯಾಪಿ ಬರ್ಡೇ ಗೈಸ್, ತಗೊಳ್ಳಿ
ನೋಡ್ರಿ ಹೆಂಗ್ ಹಿಡ್ಕೊಂಡವನೆ ಯಾರಿಗೂ ಕೊಡ್ದಲೆ ಬಕಾಸುರ. ಡಯಟ್ ಎಲ್ಲ ಕ್ಯಾನ್ಸಲ್, ಎಲ್ಲ ತಿನ್ನೋದೇ ಮಜಾ ಮಾಡೋದು. ಇಲ್ಲ ನಾಳೆ ಕುಡಿಯೋದು, ನಾಳೆ ಕುತ್ಕೊಳ್ಳೋದು. ನಾಳೆ ಡಯಟ್ ಹೋಗಿ ಕುಡಿಯೋದು. ಅರ್ಥ ಆಯ್ತು ಅನ್ಸುತ್ತೆ. ಯಾರಿಗೆ ಬೇಕು ಲಾಸ್ಟ್ ಪೀಸ್? 10 ರೂಪಾಯಿ ಪೀಸ್ ಬ್ರದರ್. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಮಾರಿ ಕೇಕ್ 10 ರೂಪಾಯಿಗೆ ಒಂದು ಪೀಸ್ ಅಂತ 10 ರೂಪಾಯಿ ಪೀಸ್ ಅಂತೆ. ಈಗ ಕೃಷ್ಣ ಕೈಯಲ್ಲಿ ಕೇಕ್ ಇದೆ. ಆಮೇಲೆ ಪಿಂಪಲ್ಸ್ ಐತದೆ. ನೀಕೆ ಮುಟ್ಟಲ್ಲ ನಾನು. ಅವನೇ ಮೆಚ್ಚೋದು. ನೋಡಿ ನಮ್ಮಂತ ಒಳ್ಳೆಯವ್ರಿಗೆ ಕಾಲ ಅಲ್ಲ. ಅದೆಲ್ಲ ನಮ್ ಅದು ದೇವರಿಗೆ 30 ನೈವೇದ್ಯ ಮಾಡಿರ್ತಾರೆ. ದೇವರಿಗೆ 30 ನೈವೇದ್ಯ ಮಾಡಿ ಕೊಟ್ಟಿರ್ತಾರೆ. ಆಮೇಲೆ ನಾವೆಲ್ಲ ಪ್ರಸಾದ ಅನ್ಸ್ಕೊಂಡು ಆಮೇಲೆ 90 ಕುಡಿಯೋದು. ಮಾವಿನಕಾಯಿ ಬ್ರೀಡು ಹಂಗೆ ಶೂಟ್ ಹಾಕಿರ್ತೀರಾ ಎಲ್ಲಿಗೆ? ಒಂದು ಬಾಯಲ್ಲೆಲ್ಲ ಶೂಟ್ ಹಾಕೋಣ. ಹೇಗಿದೆ ಟೇಸ್ಟ್? ಏನು ಹಸಿ ಸ್ಮೆಲ್ ಬರ್ತದೆ. ತೇಜಸ್ ಸೂಪರ್. ನೋಡಿ ಇವಾಗ ನಮ್ಮಿಬ್ರು ಹುಡುಗರು ಕೇಕ್ ಉಳಿದಿತ್ತು ಅಂತ ಇವ್ರಿಬ್ರಿಗೆ ಕೊಟ್ಟಿದ್ದೀವಿ. ಪಾಪ ಎಷ್ಟು ಕಷ್ಟ ಇದೆ ಒಂದು ಕೇಕ್ ತಿನ್ನಕ್ಕೂ ಅವ್ರಿಗೆ. ಮನೆಗೆ ತಗೊಂಡೋಗಿ 2 ದಿವಸ ಆದಮೇಲೆ ನೋಡಿ ಈ ಥರ ಒಬ್ರು ನೀಡಿ ಪೀಪಲಿಗೆ ಹೆಲ್ಪ್ ಮಾಡಿದ್ರೆ ಎಷ್ಟು ಒಳ್ಳೇದಲ್ವಾ? ಸರಿ ಸರ್, ನಿಮ್ಮ ಮನೆಗೆ ಹೋಗಿ ತಿನ್ಕೊಳ್ಳಿ ಕೇಕ್. ಮನೆ ಇಲ್ಲೇ ಏನ್ ಮಾತಾಡ್ತೀರಾ? ಎದುರುಗಡೆ ನೋಡಿ, ಅದೇ ಅವ್ರ ಮನೆ. ಅಲ್ಲಿ ಎದುರುಗಡೆ ನಿಂತಿದ್ಯಲ್ಲ, ಅಲ್ಲಿ ಮಧ್ಯದಲ್ಲಿ ಮಾಡ್ಬೇಕು. ಟೋಲೆ ಇವ್ರ ಮನೆ. ಅವರೇ ಟೋಲೆ ಅವ್ರ ಮನೆ. ನಾನು ಒಂಥರ ದೇವ್ರಿದ್ದಂಗೆ. ದೇವ್ರಿಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಿಲ್ಲ. ಆದ್ರಿಂದ ನಮ್ಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಮ್ಗೆ ಹೆಂಗ್ ಬೇಕು ಹಂಗೆ ಇರ್ತೀವಿ. ಈ ಥರ ಎಲ್ಲ ಹೊಡಿಬೇಡಿ ಪ್ಲೀಸ್. ಇದು ತಲೆಗೆ ಶೂಟ್ ಹಾಕಿ ಸಾಕು ಅವ್ರ ಮನೆ. ಅದೇ ಡೈಲಾಗ್ ಹೇಳಕ್ ಬಂದೆ. ಅವ್ರ ಮನೆ ಇದು, ಅವ್ರ ಕೆಲಸ ಶೂಟ್ ಹಾಕೋದು. ಅಮ್ಮ ತಾಯೇ ಈ ಕಡೆ ನೋಡಮ್ಮ, ನೋಡಮ್ಮ ಹೆಂಗೆ ಜಾಪನೀಸ್ ನೋಡ್ಕೊಟ್ಟ. 1 minute later. After one month in Thailand, 1 year after Thailand. ಹಾಯ್ ಗೈಸ್, ಇವಾಗ ನಾವು ರೆಸಾರ್ಟಿಗೆ ಬಂದು ಸೇರಿದ್ದೀವಿ. ವಿ ಹ್ಯಾವ್ ಅರೈವ್ ಟು ರೆಸಾರ್ಟ್. ಬನ್ನಿ ನಮ್ಮ ರೂಮ್ ಹೆಂಗಿದೆ ತೋರಿಸ್ತೀನಿ. ಸಿ, ದಿಸ್ ಈಸ್ ಅವರ್ ಡಾರ್ಮೆಂಟ್ರಿ. ಕಂಪ್ಲೀಟ್ ರೂಮ್. ಸೊ ನಾವು ಆಲ್ಮೋಸ್ಟ್ 12-15 ಪೀಪಲ್ ಇದ್ದೀವಿ. ಇದೊಂದು ವಾಶ್ರೂಮ್ ಇದೆ, ಇದೊಂದು ವಾಶ್ರೂಮು, ಮತ್ತು ಇಲ್ಲೊಂದು ವಾಶ್ರೂಮ್ ಇದೆ ಇನ್ನೊಂದು. ಸೊ ದಿಸ್ ಈಸ್ ಅವರ್ ಸ್ಟೇ ಫಾರ್ ದ ಡೇ. ಮತ್ತು ಕಂಪ್ಲೀಟ್ ಪ್ರಾಪರ್ಟಿ ಇಲ್ಲಿಂದ ಕಾಣಿಸುತ್ತೆ ನೋಡಿ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಪ್ರಾಪರ್ಟಿ. ಅಲ್ಲಿ ದೂರದಲ್ಲಿ ಅಲ್ಲಿದೆಯಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಅಲ್ಲಿ ಡೈನಿಂಗ್ ಏರಿಯಾ ಆ ಥರ, ಮತ್ತು ಇಲ್ಲಿ ಟ್ರ್ಯಾಂಪೋಲಿನ್ ಇದೆ. ಅದು ಬಿಟ್ಟರೆ ಇಲ್ಲಿ ಫುಲ್ ರೂಮ್ಸ್ ಎಲ್ಲ ಇಲ್ಲಿದೆ. ನಮ್ಮ ರೂಮ್ ಫಸ್ಟ್ ಫ್ಲೋರಲ್ಲಿದೆ. ಬಂದಂಗೆ ಬರಲಿ, ಬಂದಂಗೆ ಬರಲಿ, ಬಂದಂಗೆ ಬರಲಿ, ಬಂದಂಗೆ ಬರಲಿ. ఇప్పుడు అరే ఇప్పుడే ఏమో హెడ్ షాట్ ఏమో ఇప్పుడు.
ಬೋಟಿ 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 ಬೇಡ ಕಣೋ, ಅದು ಟಾಮ್ ಅಂಡ್ ಜೆರಿ ಬೋಟಿ. ನಮಗ್ ಬೇಕು. childhood memories. ಟಾಮ್ ಅಂಡ್ ಜೆರಿ ಆಟ ಆಡೋ ಚೆನ್ನಾಗಿ ಟಾಮ್ ಅಂಡ್ ಜೆರಿ ಬೋಟಿ. ನೀರ ನೀರ ಮಜ್ಜಿಗೆ ಈ ನೀರರ ಮಜ್ಜಿಗೆ ವೆಲ್ಕಮ್ ಡ್ರಿಂಕ್ ಮಜ್ಜಿಗೆ. ನೋಡಿ ಈ ನನ್ನ ಮಗ ಇವನ್ ಮೇಲೆ ಬುಲ್ಶಿಟ್ ಬುಲ್ಶಿಟ್ ಗಾಯ್. ನಂಬರ್ 1 ಬುಲ್ಶಿಟ್ ಗೈ ಇವನ್ ಮೇಲೆ ಹೊಡೆದಿಯಾನೆ ಅಳ್ತಿಯಾನೆ ಇವನು. ಅಷ್ಟು ಕಾಯ್ದಮ್ಮ ಕೊಟ್ಟದೆ ನೋಡಿ ಈ ಬುಲ್ಶಿಟ್ ಗೈ ಅದು ಹೊಡಿಯೋದು ಕಳಿಸ್ತಾವನೆ. ಮಾಮ ಮಾಮ ಆಮೇಲೆ ಮೆಡಿಟೇಷನ್ ಮಾಡು ಮಾಮ. ಮಾಮ ನೀವು ಮಾಡಿರೋದೆಲ್ಲ ಗೊತ್ತು ಮಾಮ. ಹಲ್ಲೆ ಮಾನಸಿಕ ಹಲ್ಲೆ ಮಾನಸಿಕ ಹಲ್ಲೆ ಮಾನಸಿಕ ಅಲ್ಲೇ Yes, we have come to have lunch. See. ಫುಲ್ ಇದೆ, ಬನ್ನಿ ಬ್ಯಾಟಿಂಗ್ ಮಾಡಿ ಟೇಸ್ಟ್ ಮಾಡೋಣ. ಹಾಯ್ ಗಾಯ್ಸ್, ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ, ಆ್ಯಕ್ಚುಲಿ ಸ್ವಿಮ್ಮಿಂಗ್ದೆಲ್ಲ ಏನೂ ವೀಡಿಯೋ ತೋರಿಸ್ಲಿಲ್ಲ, ಅದನ್ನು ಬಿಟ್ಟು ಸ್ವಿಮ್ಮಿಂಗ್ ಎಲ್ಲ ಸಕ್ಕದಾಗಾಯಿತು. ಆಮೇಲೆ ರೈನ್ ಡ್ಯಾನ್ಸ್ ಮಾಡಿದ್ವಿ, ಅದು ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ನೋಡಿ ನೈಟ್ ವ್ಯೂ ಹೆಂಗಿದೆ, ಸಕ್ಕದಾಗಿದೆ ಅಲ್ವಾ. ಒಂದು ಪೀಸ್ ಆಫ್ ಅಡ್ವೈಸ್ ಕೊಡ್ತೀನಿ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ಕೆ ಹೋಗ್ಬಾರ್ದು ರೀ. ಅನ್ಸಲ್ಲ ಎಡಿಟ್ ಮಾಡಿ ಕಾಣಿಸ್ತಿದ್ದಾನೆ, ಕಾಣಿಸ್ತಿದೆ ಕಾಣಿಸ್ತಿದೆ ಕಾಣಿಸ್ತಿದೆ. ತಡಿ ನಮ್ಮದೇ ಟಾರ್ಚ್ ಹಾಕ್ತೀನಿ. ಕಾಣಿಸ್ತಿದೆ ಕಾಣಿಸ್ತಿದೆ ಕಾಣಿಸ್ತಿದೆ. ಇದೇ ಕಡೆ ಯಾರೋ ಇಟ್ಟಿರ್ತಾರೆ ఇప్పుడు ಅಣ್ಣ ಹೆಂಗಿದ್ದೀರಾ? ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ಕೆ ಹೋಗ್ಬಾರ್ದು ರೀ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸಾರಿ ಗರ್ಲ್ಸ್, ನನ್ನ ಬಿಟ್ಬಿಡಿ ಗರ್ಲ್ಸ್. ಹಾಯ್ ಗೈಸ್, ಇವಾಗ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಸಿ ವಿ ಹ್ಯಾವ್ ವಿವನ್. ಹಾಯ್ ನೋಡಿ, ಫೈರ್ ಕ್ಯಾಂಪ್ ಇದೆ. ಫುಲ್ ಫೈರ್ ಜಾಸ್ತಿಯಾಗಿ ಬೆಂಕಿ ಹಾರ್ತಾ ಇದೆ. ಓಕೆ, ವಿ ವಿಲ್ ಗೋ ಬ್ಯಾಕ್ ಸೈಡ್. 1 minute later. Go!
ಗೈಸ್ ಇವಾಗ ನೈಟ್ ಫುಡ್. ನೈಟ್ ಫುಡ್ ಓಕೆ ಅಷ್ಟೇ. ಸೌಂಡು ಕಮ್ಮಿ ಇದೆ, ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಸೊ ಹಂಗಾಗಿ ಫುಡ್ಡೆಲ್ಲ ಏನಂತ ಚೆನ್ನಾಗೇನಿಲ್ಲ. ಓಕೆ ಇಷ್ಟ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಫುಲ್ ಪ್ಯಾಕಿಂಗ್ ಎಲ್ಲ ಮುಗಿಸಿ ಹೊರಡಕ್ಕೆ ರೆಡಿ ಇದ್ದೀವಿ. ಫೈನಲ್ ರಿವ್ಯೂ ಆಫ್ ದ ವೈಲ್ಡ್ ಸ್ಟೋನ್ ರೆಸಾರ್ಟ್. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಫುಡ್ ಎಲ್ಲ ತುಂಬ ಖರಾಬಾಗಿತ್ತು, ಮತ್ತು ಸರ್ವೀಸ್, ಹಾಸ್ಪಿಟಾಲಿಟಿ ಆಲ್ಮೋಸ್ಟ್ ಝೀರೋ ಅಲ್ಲ, ಮೈನಸ್ಸು ಕೊಡ್ಬೋದು. ಯಾಕೆಂದರೆ ನಾವು ಬಂದು ವಾಟರ್ ಬಾಟಲ್ಸ್ ಕೇಳಿದ್ವಿ, ಅದು ಇಲ್ಲ ಅಂದರು. ಆಮೇಲೆ ಟವಲ್ಸ್ ಕೇಳಿದ್ವಿ, ಇಲ್ಲ ಟವಲ್ಸು ಕೊಡೋಕ್ಕಾಗಲ್ಲ ಅಂತಂದರು. ರೂಮಲ್ಲಿ ಸೋಪ್ ಇಲ್ಲ, ಡೆಂಟಲ್ ಕಿಟ್ ಇಲ್ಲ, ಏನೂ ಇಲ್ಲ. ಮೇಂಟೆನೆನ್ಸ್ ಆಲ್ಸೋ ಪೋರ್. ಮತ್ತು ಏನು ಕೇಳಿದ್ರು ಓಕೆ ರೆಸ್ಪಾನ್ಸ್, ಏನಂತ ಚೆನ್ನಾಗಿಲ್ಲ. ಫುಡ್ ಮಾತ್ರ ವರ್ಸ್ಟು. ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಕಮ್ ಟು ವೈಲ್ಡ್ ಸ್ಟೋನ್ ರೆಸಾರ್ಟ್ ಸಕಲೇಶ್ಪುರ್, ಐ ರೆಕಮೆಂಡ್ you don't plan to come here. So but resort wise okay, time ಎಲ್ಲ we spent good, that's what mattered to us. ಇದೆಲ್ಲ ಓಕೆ, ಒನ್ ಡೇ ಅಲ್ವಾ ಆ ಥರ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಸೊ ಇಫ್ ಎನಿಬಡಿ ಈಸ್ ಪ್ಲ್ಯಾನಿಂಗ್ ಟು ಕಮ್ ಹಿಯರ್, ಐ ಡೋಂಟ್ ರೆಕಮೆಂಡ್ ಯು ಟು ಕಮ್. ಸೊ ನೆಕ್ಸ್ಟ್ ಸಿಗೋಣ. ಇವಾಗ ನೆಕ್ಸ್ಟ್ ಟಿ ಹೊರಡ್ತೀವಿ. ಓಕೆ ಬಾಯ್. ಅಣ್ಣ ಬಂದ ಮಯೂರ್ ನುವೆ ಚಪ್ರ ನೆಕ್ಸ್ಟ್ ಟೈಮ್ ಚಸ ಸೈಕ್ ಎಲ್ಲ ಸೈಕ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೋಡಿ ಈ ಅಮಾಯಕ ಏಮ್ರಾ ಇದೆ ಹೈ ಗೈಸ್, ಇವಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಎಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ಎಕ್ಸ್ಪ್ಲೋರಿಂಗ್ ದ ಎಸ್ಟೇಟ್. ಹೈ ಗೈಸ್, ಇವಾಗ ರೆಸಾರ್ಟ್ ನಿಮಗೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ದೆನ್ ದಿಸ್ ಈಸ್ ಡೈನಿಂಗ್ ಏರಿಯಾ. ಅಲ್ಲಿ ರೂಮ್ಸ್ ಎಲ್ಲ ಇರೋದು. ಇದೊಂದು ಸ್ಮಾಲ್ ಕಾಟೇಜ್ ಥರ, ಟೆಂಟು ಆ ಥರ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಮ್ಮದು ಡಾರ್ಮೆಂಟ್ರಿ ಫುಲ್ ಟಾಪಲ್ಲಿ ಇದ್ದಿದ್ದು. ಅದು ಬಿಟ್ಟರೆ ಆ ಕಡೆ ಅಲ್ಲಿ ಒಂದು ಸೈಡಿಗೆ ಹೋದರೆ ಅಲ್ಲಿ ರೈನ್ ಡ್ಯಾನ್ಸ್ ಇದೆ. ದಿಸ್ ಈಸ್ ಫುಡ್ ಏರಿಯಾ. ದಟ್ಸ್ ಆಲ್ ದ ಕಂಪ್ಲೀಟ್ ರೆಸಾರ್ಟ್ ಈಸ್. ಸ್ವಲ್ಪ ಮೇಲಿಂದ ಬರಬೇಕು, ಅಲ್ಲಿ ಫುಲ್ ಸ್ಟೀಪ್ ಇದೆ. ಅಲ್ಲಿಂದ ಬಂದರೆ ರೆಸಾರ್ಟ್ ಸಿಗುತ್ತೆ. ಓಕೆ. ಹೈ ಗೈಸ್, ಇವಾಗ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ನೋಡಿ ಅಬ್ಬಿ ಫಾಲ್ಸ್. ನೀರೆಲ್ಲ ಅಷ್ಟೊಂದೇನಿಲ್ಲ, ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೈ ಗೈಸ್, ಇವಾಗ A to B ಬಂದಿದ್ದೀವಿ. ಆನಂದ್ ಭವನ್, ಸಕಲೇಶ್ಪುರ ರೋಡ್. ಸಿ ಅ ಮಂಕಿ ಈಸ್ ಗೋಯಿಂಗ್ ಹಿಯರ್. ತಮ್ಮಗ್ ನೋಡಿ ಗೈಸ್ ಮಂಕಿ ಅಂತ ಅವನೇ. ಮತ್ತೆ ವಿಡಿಯೋ ತೋರಿಸ್ತೀರ ಹೂ ಅಂತೆಲ್ಲ ನಾಲ್ಗೆ ಬಿಡ್ತಾನೆ. ಮಗು ವುಡ್ವರ್ಡ್ಸ್ ಕೇಳ್ತಿದೆ, ಕೊಡಿ, ತಗೊಳ್ಳಿ ವುಡ್ವರ್ಡ್ಸ್. కలర్ పెంచుతాను. ఈ మధ్యన వుడ్ వాస్ గ్రేప్ వాటర్ తాగుతున్నాగా. చిన్నపిల్లలు కదా భయ్యా, నేను పెద్దోన్నంటరా ఈడియే. వుడ్వర్డ్స్ ಮಕ್ಕಳಿದ್ದಾರೆ ಎಚ್ಚರಿಕೆ. ಹಾಯ್ ಗೈಸ್, ಈಗ ಲಂಚ್ ಮುಗಿಸ್ಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ. So this was the complete day trip with cousins vlog. So see you in the next vlog. So until then, keep watching Payanada Kathe with Mayur na Jote. Like, share, subscribe.
ಓಕೆ ಟಾಟಾ ಬಾಯ್ ಬಾಯ್. ಯಾವ ಬ್ರ್ಯಾಂಡ್ ನಿಮ್ದು? ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.